ಎಲ್ಲರಿಗೂ ನಮಸ್ಕಾರ. ಎಸ್ವಾ ಎಜುಕೇಷನ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು ಇಲಾಖೆಯವರು ಹೊರಡಿಸಿರುವಂತಹ ಕರ್ನಾಟಕ 2022ರ TET ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಚರ್ಚೆ ಮಾಡೋಣ. ಇದರೊಳಗೆ ನಾನು ಗಣಿತ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಚರ್ಚೆ ಮಾಡ್ತೀನಿ. ಮೊನ್ನೆ ಇನ್ನೊಂದು ವಿಡಿಯೋದೊಳಗೆ ನಾನು ವಿಜ್ಞಾನ ಪ್ರಶ್ನೆ ಪತ್ರಿಕೆಯನ್ನು ಚರ್ಚೆ ಮಾಡಿದ್ದೆ. ಯಾರು ಅದನ್ನು ನೋಡಿರಲ್ಲ ಅದನ್ನು ನೋಡ್ಬೋದು. ಇವತ್ತು ನಾನು ಗಣಿತ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಚರ್ಚೆ ಮಾಡ್ತೀನಿ. ಇದರೊಳಗೆ 91ರಿಂದ ನಮಗೆ ಪ್ರಶ್ನೆಗಳು ಸ್ಟಾರ್ಟ್ ಆಗ್ತವೆ ಮತ್ತು ಇದರೊಳಗೆ ಯಾವ್ಯಾವ ಚಾಪ್ಟರ್ಗಳು ಇಂಪಾರ್ಟೆಂಟ್ ಆಗ್ತವೆ ಮತ್ತು ಯಾವ ಚಾಪ್ಟ್ರಿಂದ ನಮಗೆ ಜಾಸ್ತಿ ಅಂಕಗಳು ಬರ್ತಾವಂತ ನಾನು ಹೇಳ್ಕೊತ ಹೋಗಿರ್ತೀನಿ. ಹಾಗಾದರೆ ತರಗತಿಯನ್ನು ಪ್ರಾರಂಭ ಮಾಡೋಣ. ಮೊದಲನೇ ಪ್ರಶ್ನೆ ಯಾವುದಪ್ಪ ಅಂತಂದರೆ 91ನೇದು. sin 2 θ = √√3 / 2 ಆದಾಗ ಥೀಟಾದ ಬೆಲೆಯು ಅಂತ ಹೇಳ್ಯಾರ. ಇದನ್ನು ನಾವು ಯಾವ ರೀತಿ ಬರಿಬೋದಪ್ಪ ಅಂತಂದ್ರೆ, ನಮಗಿದು ತ್ರಿಕೋನಮಿತಿಯ ಒಂದು ಅಧ್ಯಾಯದಿಂದ ಬರ್ತೈತಿ. ನಾನು ಬಿಡಿಸ್ಕೊತ ಹೋಗಿರ್ತೀನಿ. sin 2 θ = √3 / 2. ಸೈನ್ ಈ ಕಡೆ ಹೋಯ್ತಪ್ಪ ಅಂತಂದರೆ ಸೈನ್ ಇನ್ವರ್ಸ್ ಆಗ್ತೈತಿ. ಸೈನ್ ಇನ್ವರ್ಸ್ = √3 / 2. ಸೈನ್ ಇನ್ವರ್ಸ್ √3 / 2 ವ್ಯಾಲ್ಯೂ ಎಷ್ಟಪ್ಪ ಅಂತಂದರೆ 60 ಡಿಗ್ರಿ ಒಳಗೆ ಸೈನ್ ಇನ್ವರ್ಸ್ ಆಫ್ √3 / 2 ವ್ಯಾಲ್ಯೂ ಬರ್ತೈತಿ. ಈ 2 θ ಹಂಗೆ ಇಟ್ಕೊತೀನಿ. θ = 60 / 2. θ = 30 ಡಿಗ್ರಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ 3. ಆಪ್ಷನ್ 3 ಅನ್ನೋದು ಏನಾಗುತ್ತಪ್ಪ ಅಂತಂದರೆ ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಆಗ್ತೈತಿ. ಎರಡನೇ ಪ್ರಶ್ನೆ ನೋಡ್ಕೊತ ಹೋದ್ವಪ್ಪ ಅಂತಂದರೆ 2 sin square θ - 3 sin θ + 1 = 0 ದತ್ತಾಂಶದಲ್ಲಿ ಥೀಟಾದ ಧನ ಮೌಲ್ಯವಾದಾಗ ಅಂತ ಕೇಳರು. ಅಂತಂದರೆ ಯಾವ ಬೆಲೆಯನ್ನು ಹಾಕಿದಾಗ ಈ ಒಂದು ಇಕ್ವೇಷನ್ನು 0 = 0 ಬರ್ತೈತಿ ಅಂತ ಕೇಳ್ಯಾರ. ಹಾಗಾದರೆ ಥೀಟಾದ ಬೆಲೆ ಯಾವ್ಯಾವು ಅಂತ ನಾವು ನೋಡೋದಾಯ್ತಪ್ಪ ಅಂತಂದರೆ, ಇದನ್ನು ಯಾವ ರೀತಿ ಬಿಡಿಸ್ಬೋದು ಅಂತಂದರೆ ಎರಡು ಮೆಥಡ್ ಅದಾವೆ. ಒಂದು ನಾವು ಏನು ಮಾಡ್ಕೋಬೋದಪ್ಪ ಅಂತಂದರೆ, ಈ ಎಲ್ಲ ಬೆಲೆಗಳನ್ನು ಹಾಕಿ 0 = 0 ಆದಾಗ ಒಂದು ನೋಡ್ಕೋಬೋದು. ಇನ್ನೊಂದು ಏನಪ್ಪ ಅಂತಂದರೆ, ನಾ ಇವಾಗ ಅದನ್ನು ಹೇಳ್ಕೊಡ್ತೀನಿ. ಎಲ್ಲ ಬೆಲೆಯನ್ನು ಹಾಕಿ ನೋಡೋದು ಭಾಳ ಕಾಂಪ್ಲಿಕೇಟೆಡ್ ಆಗ್ತೈತಿ, ನಮಗೆ ಸಮಯನೂ ಅಲ್ಲಿ ಬಹಳ ಕಡಿಮೆ ಇರ್ತಿತ್ತಲ್ಲ. ಹಾಗಾಗಿ ನಾ ಈ ಮೆಥಡನ್ನು ಚಾಯ್ಸ್ ಮಾಡ್ಕೊಂಡಿನಿ. ಹಾಗಾದರೆ 2 sin square θ - 3 sin θ + 1 = 0 ಅಂತ ಐತಿ. ಇದನ್ನು ನಾನು ಯಾವ ರೀತಿ ಬರ್ಕೊತೀನಿ ಅಂತಂದರೆ, 2 sin square θ ಆ್ಯಸ್ ಇಟ್ ಈಸ್ ಹಂಗೆ ಬರ್ಕೊತೀನಿ. -3 sin θ ಐತಲ್ಲ, ಇದನ್ನು ನಾನು 2 sin θ - sin θ ಅಂತ ಬರ್ಕೊತೀನಿ. ಇದರೊಳಗೆ ಏನು ವ್ಯತ್ಯಾಸ ಆಗಂಗಿಲ್ಲ. ಯಾಕಂತಂದರೆ -2 sin θ - sin θ ಅಂತಂದರೆ -3 sin θ ಆಗ್ತೈತಿ. ಹಂಗಾಗಿ ಇದನ್ನು ನಾನು ಬಿಡಿಸಿ ಬರ್ಕೊಂಡಿನಿ. +1 = 0. ಇದ್ರೊಳಗೆ ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ 2 sin θ ಕಾಮನ್ ತೆಗಿತೀನಿ. ಇಲ್ಲಿನೂ 2 sin square θ ಐತಿ. ನಾನು sin square θನ ಯಾವ ರೀತಿ ಬರ್ಕೋಬೋದಪ್ಪ ಅಂತಂದರೆ, sin θ × sin θ ಇವೆರಡು ಸೇರಿಸಿದ್ರೆ sin square θ ಆಗುತ್ತಾ. ಹಾಗಾಗಿ ಇದು ಏನಾಗುತ್ತಪ್ಪ ಅಂತಂದರೆ 2 sin square θ - 2 sin θ ಐತಿ. ಹಾಗಾಗಿ ನಾನು 2 sin θ ಕಾಮನ್ ತೆಗಿತೀನಿ. 2 sin θ ಇಲ್ಲಿ 2 sin θ ಕಾಮನ್ ತೆಗೆದ್ರೆ ಬರೀ sin θ ಮಾತ್ರ ಉಳಿತೈತಿ. -1 ಇದನ್ನು ತೆಗೆದ್ವಪ್ಪ ಅಂದ್ರೆ -1 ಇಲ್ಲ -1 ಕಾಮನ್ ತೆಗಿತೀನಿ. ಅವಾಗ sin θ - 1 = 0. ಈ ಒಂದು ಈಕ್ವೇಷನ್ ಒಳಗೆ ಇಲ್ಲಿ sin θ - 1 sin θ - 1 ಕಾಮನ್ ಐತಿ ಎರಡು ಕಡೆ. ಹಾಗಾಗಿ ನಾನು ಏನು ಮಾಡ್ತೀನಿ, ಎರಡು ಕಡೆನೂ ಕಾಮನ್ ತೆಗಿತೀನಿ. sin θ - 1 2 sin θ - 1 = 0. ಇವೆರಡನ್ನೂ ತೆಗೆದ್ನಪ್ಪ ಅಂತಂದರೆ ಇವೆರಡು ಇಲ್ಲಿನೂ ಐತಿ ಇಲ್ಲಿನೂ ಐತಿ, ಇದು ಕಾಮನ್ ಐತಿ. ಹಾಗಾಗಿ ತೆಗೆದ್ನಪ್ಪ ಅಂತಂದರೆ 2 sin θ - 1 ಉಳಿತೈತಿ. ಇದನ್ನು ಆ್ಯಸ್ ಇಟ್ ಈಸ್ ಹಂಗೆ ಬರ್ಕೊಂಡಿನಿ. ಇದನ್ನು ನಾವು ಯಾವ ರೀತಿ ಬರ್ಕೋಬೋದಪ್ಪ ಅಂತಂದರೆ, sin θ - 1 = 0 ಅಂತ ಬರ್ಕೋಬೋದು, ಅಥವಾ 2 sin θ - 1 = 0 ಅಂತಲೂ ಬರ್ಕೋಬೋದು. ಆವಾಗ sin θ ಈ ಕಡೆ -1 ಇದ್ದಿದ್ದು ಈ ಕಡೆ ಬಂತಪ್ಪ ಅಂದರೆ +1 ಆಗುತ್ತಾ, 1 ಅಂತ ಬರ್ಕೊತೀನಿ. ಇದನ್ನು ಅಷ್ಟೇ sin θ = 1 ಅಂತ ಬರ್ಕೊತೀನಿ. sin θ ವ್ಯಾಲ್ಯೂ ಯಾವಾಗ 1 ಬರ್ತೈತಪ್ಪ ಅಂತಂದರೆ, θ ವ್ಯಾಲ್ಯೂ ಎಷ್ಟು ಇರಬೇಕಾಗ್ತೈತಿ, sin 90 ಇರಬೇಕಾಗ್ತೈತಿ. ಹಾಗಾದರೆ θ ವ್ಯಾಲ್ಯೂ ಎಷ್ಟಾಗ್ತೈತಿ, 90 ಡಿಗ್ರಿ. sin 90 = 1. ಹಾಗಾಗಿ θ ವ್ಯಾಲ್ಯೂ 90 ಇತ್ತಪ್ಪ ಅಂತಂದರೆ sin 90 ಎಷ್ಟಾಗ್ತೈತಿ, 1 ಆಗ್ತೈತಿ. ಅವಾಗ ಇದು ಏನಾಗುತ್ತೋ ಪಾಸಿಟಿವ್ ಬರ್ತೈತಿ. ಇದನ್ನು ಯಾವ ರೀತಿ ಬರ್ಕೋಬೋದಪ್ಪ ಅಂತಂದರೆ, sin θ = 1/2. ಈ 2 ಇಲ್ಲಿ ಏನು ಇಂಟು ಐತಲ್ಲ ಈ ಕಡೆ ಬಂತಪ್ಪ ಅಂತಂದರೆ ಭಾಗಾಕಾರ ಆಗ್ತೈತಿ. ಅದಕ್ಕೆ 1/2 ಆಗ್ತೈತಿ. sin 1/2 ಯಾವಾಗ ಬರ್ತೈತಪ್ಪ ಅಂತಂದರೆ sin 30 ಡಿಗ್ರಿ ಇದ್ದಾಗ. sin 30 ಡಿಗ್ರಿ ಇತ್ತಪ್ಪ ಅಂತಂದರೆ ನಮಗೆ ಎಷ್ಟು ಬರ್ತೈತಿ, 1/2 ಬರ್ತೈತಿ. ಹಾಗಾಗಿ θ = 30 ಡಿಗ್ರಿ.
ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತಪ್ಪ ಅಂತಂದರೆ ಆಪ್ಷನ್ 2 30 ಡಿಗ್ರಿ ಮತ್ತು 90 ಡಿಗ್ರಿ. ನಮಗಿದು ಕನ್ಫರ್ಮ್ ಆಗಲಿಲ್ಲ, ಗೊತ್ತಾಗಲಿಲ್ಲಪ್ಪ ಅಂತಂದರೆ ಇವಾಗ ನಾವು ಏನು ಮಾಡಬೇಕಾಗುತ್ತೆ, 2 sin square θ - 3 sin θ + 1 ಐತಲ್ಲ, ಇಲ್ಲಿ ಒಂದು ಸಾರಿ 30 ಡಿಗ್ರಿ ಹಾಕೋದು, ಆಮೇಲೆ 90 ಡಿಗ್ರಿ ಹಾಕೋದು, ಆಮೇಲೆ 60 ಡಿಗ್ರಿ ಹಾಕೋದು, 45 ಡಿಗ್ರಿ ಹಾಕೋದು, 0 ಡಿಗ್ರಿ ಹಾಕಿ ನೋಡ್ಕೊತ ಹೋದ್ವಪ್ಪ ಅಂತಂದ್ರೆ 0 = 0 ಬರಬೇಕು. ಹಂಗಂತಂದರೆ ಇದು ಈಕ್ವೇಷನ್ ಸರಿ ಆಗ್ತೈತಿ, ಇಲ್ಲಂತಂದರೆ ಇಲ್ಲ. ಮೂರನೇ ಪ್ರಶ್ನೆ, ಎ ಆಫ್ 1,4 ಮತ್ತು ಬಿ ಆಫ್ 4,0 ಬಿಂದುಗಳ ನಡುವಿನ ದೂರ ಅಂತ ಕೇಳ್ಯಾರ. ಎರಡು ಬಿಂದುಗಳ ನಡುವಿನ ದೂರವನ್ನು ನಾವು ಯಾವ ರೀತಿ ಬರೀಬೋದಪ್ಪ ಅಂತಂದರೆ D = √x2 - x1 2 y2 - y1 2 ಅಂತ ಹೇಳಿ ಬರಿಬೋದು. ಇದು ಫಾರ್ಮುಲಾ ಯಾವುದಪ್ಪ ಅಂತಂದರೆ ಎರಡು ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯೋಕೆ. ಇಲ್ಲೊಂದು ಬಿಂದು ಐತಿ, ಇಲ್ಲೊಂದು ಬಿಂದು ಐತಿ, ಇವೆರಡು ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯೋಕೆ ನಾವೇನು ಮಾಡ್ತೀವಪ್ಪ ಅಂತಂದರೆ ಈ ಫಾರ್ಮುಲಾವನ್ನು ಬಳಕೆ ಮಾಡ್ಕೊತೀವಿ. ಹಾಗಾದರೆ ಎರಡು ಬಿಂದುಗಳು ಯಾವ್ಯಾವ ಕೊಟ್ಟಾರ, ಎ ಮತ್ತು ಬಿ ಕೊಟ್ಟಾರ. ಎ ಎಷ್ಟು ಕೊಟ್ಟಾರ, 1,4 ಅಂತ ಹೇಳಿ ಕೊಟ್ಟಾರ. ಬಿ ಎಷ್ಟು ಕೊಟ್ಟಾರ, 4,0 ಅಂತ ಕೊಟ್ಟಾರ. ಹಾಗಾದರೆ ಇದು x1 y1, ಇದು x2 y2. D = √x2 - x1. x2 ಅಂತಂದರೆ 4 ಐತಿ, x2 - x1 ಅಂತಂದರೆ 1 ಐತಿ, ಅಂದರೆ 4 - 1 2 y2 ಅಂತಂದರೆ 0 - 4 2. ಇದನ್ನು ಬಿಡಿಸ್ಕೊತ ಹೋದ್ರಪ್ಪ ಅಂತಂದರೆ ಎಷ್ಟು ಬರ್ತೈತಿ, √4 - 1 2 ಅಂತಂದರೆ 3² + -4². 3² ಅಂತಂದರೆ ಎಷ್ಟು, 9 + -4 × -4 ಅಂತಂದರೆ +16 ಆಗ್ತೈತಿ. ಹಾಗಾದರೆ √9 + 16 ಅಂತಂದರೆ 25. ಇದು ಎಷ್ಟು ಬರ್ತಿತ್ತಪ್ಪ ಅಂತಂದರೆ 5 ಬರ್ತೈತಿ. ಡಿಸ್ಟೆನ್ಸ್ ಎಷ್ಟು, ಎರಡು ಬಿಂದುಗಳ ನಡುವಿನ ದೂರ ಎಷ್ಟೈತಪ್ಪ ಅಂತಂದರೆ 5 ಐತಿ. ಹಾಗಾದರೆ ನಾವು ಡಿಸ್ಟೆನ್ಸ್ನ ಏನು ಮಾಡ್ತೀವಿ, ಯಾವಾಗಲೂ ಪಾಸಿಟಿವ್ ಧನಾತ್ಮಕ ಸಂಖ್ಯೆ ಒಳಗನ್ನು ನಾವು ಮೆಜರ್ ಮಾಡೋದ್ರಿಂದ ಅದಕ್ಕೆ ಇದು ಏನಾಗುತ್ತೆ, 5 ಆಗ್ತೈತಿ. ಇದೇನಪ್ಪ ಅಂತಂದರೆ ಎರಡು ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯುವಂಥ ಒಂದು ಫಾರ್ಮುಲಾ. ಏನಪ್ಪ ಅಂತಂದರೆ ನಿರ್ದೇಶಾಂಕ ರೇಖಾಗಣಿತದಿಂದ ಒಂದು ಅಂಕ ಖಚಿತವಾಗಿ ಬಂದೇ ಬರ್ತೈತಿ. ಫಾರ್ಮುಲಾನಾದರೂ ಕೇಳ್ಬೋದು, ಅಥವಾ ಎರಡು ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ ಅಂತಲೂ ಕೇಳ್ಬೋದು, ಅಥವಾ ಭಾಗ ಪ್ರಮಾಣ ಸೂತ್ರವನ್ನಾದರೂ ಕೊಡ್ಬೋದು. ಹಂಗಾಗಿ ನಿರ್ದೇಶಾಂಕ ರೇಖಾಗಣಿತ ಐತಲ್ಲ ಬಹಳ ಪ್ರಮುಖವಾದ ಒಂದು ಅಧ್ಯಯನ ಆಗ್ತೈತಿ. ಆಮೇಲೆ ನಾವು ಗಣಿತದೊಳಗೆ 15ಕ್ಕೆ 15 ತೆಗಿಬೇಕು, ಅಥವಾ 18 ಈ ಥರ ಏನು ಕ್ವಶನ್ಸ್ ಬಂದಿರ್ತಾವಲ್ಲ ಅವು ಎಲ್ಲ ಪ್ರಶ್ನೆಗೂ ಬೇಕಪ್ಪ ಅಂತಂದರೆ 9 ಮತ್ತು 10ನೇ ತರಗತಿಯನ್ನು ಚೆನ್ನಾಗಿ ನಾವು ಏನು ಗಣಿತ ಟೆಕ್ಸ್ಟ್ ಬುಕ್ ಐತಲ್ಲ ಅದನ್ನು ಸರಿಯಾಗಿ ಅಧ್ಯಯನ ಮಾಡಿದ್ವಪ್ಪ ಅಂತಂದರೆ ಆರಾಮ್ಸೆ ಇದನ್ನು ಬಿಟ್ಟು ಬೇರೆ ಏನೂ ಕೇಳಂಗಿಲ್ಲ. ಆರಾಮ್ಸೆ ನಾವು 15, 18 ಅಂಕಗಳನ್ನು ಆರಾಮ್ಸೆ ತೆಗಿಬೋದು. 4ನೇ ಪ್ರಶ್ನೆ, ಒಂದು ಲಂಬಕೋನ ತ್ರಿಭುಜದ ಎತ್ತರವು ಅದರ ಪಾದಕ್ಕಿಂತ 7 ಸೆಂಟಿಮೀಟರ್ ಕಡಿಮೆಯಾಗಿದೆ ಮತ್ತು ಅದರ ವಿಕರ್ಣವು 13 ಸೆಂಟಿಮೀಟರ್ ಆದಾಗ ಉಳಿದೆರಡು ಬಾಹುಗಳ ಅಳತೆಯು ಅಂತಂದು ಹೇಳಿ ಕೇಳಾರ. ಇದು ಏನಪ್ಪ ಅಂತಂದರೆ ತ್ರಿಭುಜಗಳು ಎನ್ನುವಂಥ ಒಂದು ಅಧ್ಯಾಯದ ಮೇಲೆ ಬಂದೈತಿ. ಇದನ್ನು ನಾವು ಪೈಥಾಗೋರಸ್ ಪ್ರಮೇಯವನ್ನು ಬಳಕೆ ಮಾಡಿಕೊಂಡು ಮಾಡ್ಬೋದು, ಅಥವಾ ನಮಗೆ ಪೈಥಾಗೋರಸ್ನ ತ್ರಿವಳಿಗಳ ಬಗ್ಗೆ ಸ್ವಲ್ಪ ಮಾಹಿತಿ ಇತ್ತಪ್ಪ ಅಂತಂದರೆ ಈ ಒಂದು ಲೆಕ್ಕವನ್ನು ಸುಲಭವಾಗಿ ಮಾಡ್ಬೋದು. ವಿತೌಟ್ ನಾವು ಇದು ಇರಲಾರ್ದನ ನಾವು ಪೈಥಾಗೋರಸ್ ತ್ರಿವಳಿಗಳು ಗೊತ್ತಿತ್ತಪ್ಪ ಅಂದರೆ ಇದಕ್ಕೆ ಸರಿಯಾದ ಉತ್ತರವನ್ನು ಕೊಡ್ಬೋದು. ಹಾಗಾದರೆ ಮೊದಲು ಇದಕ್ಕೆ ನಾವು ಯಾವ ರೀತಿ ಸೊಲ್ಯೂಷನನ್ನು ನೋಡೋಣ, ನಂತರದಲ್ಲಿ ಪೈಥಾಗೋರಸ್ನ ಕೆಲವೊಂದು ತ್ರಿವಳಿಗಳನ್ನು ನೆನಪಿಟ್ಕೊಳ್ಳೋಣ. ಹಾಗಾದರೆ 94ನೇ ಪ್ರಶ್ನೆ ಏನೇನು ಕೊಟ್ಟಾರಪ್ಪ ಅಂತಂದರೆ ಒಂದು ತ್ರಿಭುಜವನ್ನು ನಾವು ತೆಕ್ಕೋಬೇಕಾಗ್ತೈತಿ. ಒಂದು ತ್ರಿಭುಜ ಕೊಟ್ಟಾರ ಅವರು, ಇದು ಯಾವುದಪ್ಪ ಅಂತಂದರೆ ಅದು ಲಂಬಕೋನ ತ್ರಿಭುಜ ಅಂತೇಳಿ ಕೊಟ್ಟಾರ. ಪೈಥಾಗೋರಸ್ನ ತ್ರಿವಳಿಗಳು ಯಾವಾಗಲೂ ಲಂಬಕೋನ ತ್ರಿಭುಜಕ್ಕೆ ಮಾತ್ರ ಬಳಕೆ ಆಗ್ತವೆ. ಇದಕ್ಕೆ ಎ ಅನ್ನೋಣ, ಇದಕ್ಕೆ ಬಿ ಅನ್ನೋಣ, ಇದಕ್ಕೆ ಸಿ ಅನ್ನೋಣ. ಒಂದು ಲಂಬಕೋನದ ತ್ರಿಭುಜದ ಎತ್ತರ ಏನಾಗಿರ್ತೈತಿ, ಎ ಬಿ ಆಗಿರ್ತೈತಿ. ಬಿ ಸಿ ಅನ್ನೋದೇನಾಗಿರ್ತ ಪಾದ ಆಗಿರ್ತೈತಿ. ಎ ಸಿ ಅನ್ನೋದೇನಾಗಿರ್ತ ವಿಕರ್ಣ ಆಗಿರ್ತೈತಿ. ಅವ್ರು ಏನು ಕೊಟ್ಟಾರ ಪ್ರಶ್ನೆ ಒಳಗೆ, ಒಂದು ಲಂಬಕೋನ ತ್ರಿಭುಜದ ಎತ್ತರವು ಅದರ ಪಾದಕ್ಕಿಂತ, ಪಾದ ಎಷ್ಟಂತ ಗೊತ್ತಿಲ್ಲ ಹಾಗಾಗಿ ಅದನ್ನು ನಾನು ಏನಂತ ಅನ್ಕೊತೀನಿ, ಎಕ್ಸ್ ಅಂತ ಹೇಳಿ ಅನ್ಕೊತೀನಿ. ಎತ್ತರ ಎಷ್ಟೈತೆ ಅಂತ ಹೇಳ್ಯಾರ, ಪಾದಕ್ಕಿಂತ 7 ಸೆಂಟಿಮೀಟರ್ ಕಡಿಮೆ ಅಂತ ಹೇಳ್ಯಾರ. ಹಾಗಾಗಿ ಇದನ್ನು x - 7 ಅಂತ ಬರ್ಕೋಬೋದು. ಆಮೇಲೆ ವಿಕರ್ಣ ಎಷ್ಟು ಕೊಟ್ಟಾರಪ್ಪ ಅಂತಂದರೆ 13 ಸೆಂಟಿಮೀಟರ್ ಕೊಟ್ಟಾರ. ನಮಗೆ ಗೊತ್ತು ಪೈಥಾಗೋರಸ್ನ ತ್ರಿವಳಿಯೊಳಗೆ ಏನು ಬರ್ತಾವಪ್ಪ ಅಂತಂದ್ರೆ ಎರಡು ಬಾಹುಗಳು ಏನಾಗಿರ್ತವೆ, 5, 12, 13 ಅನ್ನೋದೇನಪ್ಪ ಅಂತಂದರೆ ಇದು ಒಂದು ವಿಕರ್ಣ ಆಗಿರ್ತೈತಿ. 5, 12 ಅನ್ನೋದೇ ಎರಡು ಬಾಹುಗಳಾಗಿರ್ತವೆ. ನಾವು ಆರಾಮ್ಸೆ ಹೇಳ್ಬೋದು 5, 12 ಅಂತೇಳಿ. ಆದರೆ ಇದನ್ನ ಏನು ಮಾಡೋಣ ಅಂತಂದರೆ ಲೆಕ್ಕ ಮುಖಾಂತರ ಪೈಥಾಗೋರಸ್ ಪ್ರಮೇಯವನ್ನು ಬಳಕೆ ಮಾಡಿಕೊಂಡು ಯಾವ ರೀತಿ ಬಿಡಿಸ್ಬೋದು ಅಂತ ನಾವು ನೋಡ್ಕೊತ ಹೋಗೋಣ. ಇದನ್ನು ನಾವು ಯಾವ ರೀತಿ ಬರೀಬೋದು, ಪೈಥಾಗೋರಸ್ ಪ್ರಮೇಯದ ಪ್ರಕಾರ AC² = AB² + BC² ಅಂತೇಳಿ ಬರಿಬೋದು. AC² ಎಷ್ಟೈತಪ್ಪ ಅಂತಂದರೆ 13² ಐತಿ. AB ಅಂತಂದರೆ x - 7 2 ಪ್ಲಸ್ BC ಅಂತಂದರೆ ಎಷ್ಟೈತಪ್ಪ ಅಂತಂದರೆ x² ಅಂತೇಳಿ ಐತಿ. ಹಾಗಾದರೆ 13² ಅಂತಂದರೆ ಎಷ್ಟಾಗುತ್ತೆ, 169 ಆಗ್ತೈತಿ.
ಎಕ್ಸ್ ಮೈನಸ್ 7 ಇದು ಯಾವ ರೀತಿ ಕಾಣುತ್ತಪ್ಪ ಅಂತಂದ್ರೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಥರ ಕಾಣುತ್ತೆ. ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಏನಪ್ಪ ಅಂತಂದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಅಂತೇಳಿ ನಾವು ಬರ್ಕೋಬೋದು. ಇದನ್ನು ಅದೇ ಥರ ಐತಿ. ಇದು ಎ ಇದು ಬಿ ಅಂತಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 7 ಸ್ಕ್ವೇರ್ ಅಂತಂದರೆ 49. ಸ್ವಲ್ಪ ಡೈರೆಕ್ಟ್ ಬರೀತೀನಿ, ಈಸಿ ಐತಲ್ಲ ಅದಕ್ಕೋಸ್ಕರ. 2 ಇಂಟು ಎ ಅಂತಂದರೆ ಎಕ್ಸ್, ಬಿ ಅಂತಂದರೆ 7 ಪ್ಲಸ್ ಇದು ಎಕ್ಸ್ ಸ್ಕ್ವೇರ್ಗೆ ಎಕ್ಸ್ ಸ್ಕ್ವೇರ್ ಆ್ಯಸ್ ಇಟ್ ಈಸ್ ಹಂಗೆ ಬರ್ಕೊಂಡಿವಿ. ಇದೇನು 13 ಸ್ಕ್ವೇರ್ದು 169 ಇಸ್ ಈಕ್ವಲ್ ಟು ಇಲ್ಲಿ ಎಕ್ಸ್ ಸ್ಕ್ವೇರ್ ಐತಿ ಇಲ್ಲಿ ಎಕ್ಸ್ ಸ್ಕ್ವೇರ್ ಐತಿ ಅಂತಂದರೆ 2 ಎಕ್ಸ್ ಸ್ಕ್ವೇರ್ ಆಗ್ತೈತಿ ಪ್ಲಸ್ 49ಕ್ಕೆ 49 ಹಂಗೆ ಇಟ್ಕೊಂತೀನಿ. ಇಲ್ಲಿ 2 ಐತಿ 7 ಐತಿ ಗುಣಾಕಾರ ಐತಿ 7 ಎಳ್ಳೆ ಎಷ್ಟಾಗ್ತೈತಿ 14 ಎಕ್ಸ್ ಆಗ್ತೈತಿ. ಇದನ್ನು ನಾನು ಯಾವ ರೀತಿ ಬರ್ಕೋಬೋದು 2 ಎಕ್ಸ್ ಸ್ಕ್ವೇರ್ ಪ್ಲಸ್ 49 ಮೈನಸ್ 14 ಎಕ್ಸ್. ಇಲ್ಲಿ ಏನು 169 ಅಥವಾ 169 ಐತಲ್ಲ ಇದನ್ನು ಈ ಕಡೆ ತೊಗೊಂಡು ಬಂದಪ್ಪ ಅಂತಂದರೆ ಮೈನಸ್ 169 ಆಗ್ತೈತಿ. ಮೈನಸ್ 169 ಇಸ್ ಈಕ್ವಲ್ ಟು 0. 2 ಎಕ್ಸ್ ಸ್ಕ್ವೇರ್ ಪ್ಲಸ್ ಅಥವಾ ಮೈನಸ್ ಏನು ಬರ್ಕೊತೀನಿ 14x ಅಂತೇಳಿ ಬರ್ಕೊತೀನಿ. ಇಲ್ಲಿ ಏನೈತಿ ಪ್ಲಸ್ 49 ಐತಿ, ಇಲ್ಲಿ ಮೈನಸ್ ಏನೈತಿ 169 ಐತಿ. ಕಳಿಬೇಕಾಗ್ತೈತಿ, ದೊಡ್ಡ ಚಿಹ್ನೆ ಮೈನಸ್ ಐತಿ ಅದಕ್ಕೆ ಮೈನಸ್ ಅಂತ ಹೇಳಿ ಬರ್ಕೊತೀನಿ. 169 49 ಐತಪ್ಪ ಅಂತಂದರೆ 120 ಆಗ್ತೈತಿ ಇಸ್ ಈಕ್ವಲ್ ಟು 0. ನಾ ಇದನ್ನು ಏನು ಮಾಡ್ತೀನಿ 2ರಿಂದ ಭಾಗಾಕಾರ ಮಾಡ್ತೀನಿ. ನಮಗೇನಾಗ್ತೈತಿ ಇಲ್ಲಿ ಅಪವರ್ತನಗಳು ಸಿಗೋಕ್ಕೆ ಈಸಿ ಆಗ್ತೈತಿ. ಹಾಗಾಗಿ 2 ಎಕ್ಸ್ ಸ್ಕ್ವೇರ್ ಇದ್ದಿದ್ದು ಏನಾಗುತ್ತೆ ಎಕ್ಸ್ ಸ್ಕ್ವೇರ್ ಆಗ್ತೈತಿ. ಡಿವೈಡೆಡ್ ಬೈ 2 ಇಂದ ಮಾಡಿದ್ವಪ್ಪ ಅಂತಂದ್ರೆ ಮೈನಸ್ 7x ಮೈನಸ್ 60 ಈಸ್ ಈಕ್ವಲ್ ಟು 0. ಹಾಗಾದರೆ 60ನ ಅಪವರ್ತನನ ನಾವು ನೋಡ್ಕೋಬೇಕಾಗತ್ತೆ. ನಾವು 2 ಅಂಕಿಯನ್ನು ತೊಗೊಂಡು ಅದನ್ನು ನಾವು ಏನು ಮಾಡ್ಬೋದು ಗುಣಿಸಿದ್ವಪ್ಪ ಅಂತಂದ್ರೆ 60 ಬಂದಿರಬೇಕು, ಮೈನಸ್ 60 ಬಂದಿರಬೇಕು. ಕಳೆದ್ರೆ ಅಥವಾ ಕೂಡಿಸಿದ್ರೆ ನಮಗೆ ಎಷ್ಟು ಬಂದಿರಬೇಕಪ್ಪ ಅಂತಂದ್ರೆ ಮೈನಸ್ 7 ಬಂದಿರಬೇಕು. ಅಂಥ ಸಂಖ್ಯೆಗಳನ್ನು ನಾವು ತೊಗೋಬೇಕಾಗುತ್ತೆ. ಹಾಗಾದರೆ ಮೈನಸ್ 60ನ ನಾವು ಯಾವ ರೀತಿ ಬರ್ಕೋಬೋದಪ್ಪ ಅಂತಂದರೆ 12 5 60 ಅಂತೇಳಿ ಬರ್ಕೋಬೋದು. 12ಕ್ಕೆ ನಾನು ಮೈನಸ್ ಅಂತ ಹೇಳ್ಕೊಡ್ತೀನಿ, 5ಕ್ಕೆ ಎಷ್ಟು ಅಂತ ಕೊಡ್ತೀನಪ್ಪ ಅಂತಂದರೆ ಪ್ಲಸ್ ಅಂತ ಹೇಳ್ಕೊಡ್ತೀನಿ. ಯಾಕಪ್ಪ ಅಂತಂದ್ರೆ 12 ದೊಡ್ಡ ಸಂಖ್ಯೆ ಆಗ್ತೈತಿ. ದೊಡ್ಡ ಸಂಖ್ಯೆ ಇಲ್ಲಿ ನಮ್ಗೆ ಏನು ಬರಬೇಕಾಗೈತಿ ಮೈನಸ್ 7 ಬರಬೇಕಾಗೈತಿ. ಹಾಗಾಗಿ ಮೈನಸ್ 12ನೊಳಗೆ 5 ಕಳೆದಪ್ಪ ಅಂತಂದ್ರೆ ಮೈನಸ್ 7 ಬರ್ತೈತಿ. ಹಂಗಾಗಿ ನಾನು ಏನು ಮಾಡೀನಿ ಇಲ್ಲಿ ಮೈನಸ್ ಕೊಟ್ಟಿನಿ. ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ ಮೈನಸ್ ಆಗ್ತೈತಿ. 12 5 ಎಷ್ಟಾಗುತ್ತೆ 60 ಆಗುತ್ತೆ. ಇದನ್ನು ಬಿಡಿಸಿ ಬರ್ಕೊಂಡ್ವಪ್ಪ ಅಂತಂದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ 12x ಪ್ಲಸ್ 5x ಮೈನಸ್ 60 ಇಸ್ ಈಕ್ವಲ್ ಟು 0. ಇಲ್ಲಿ ನಾ ಏನು ತೆಗಿತೀನಿ ಎಕ್ಸ್ ಕಾಮನ್ ತೆಗಿತೀನಿ. ಇಲ್ಲಿ ಎಕ್ಸ್ ಐತಿ ಇಲ್ಲಿ ಎಕ್ಸ್ ಐತಿ. ಇದು ಎಷ್ಟು ಆಗ್ತೈತಿ ಎಕ್ಸ್ ಮೈನಸ್ 12 ಆಗ್ತೈತಿ. ಇಲ್ಲಿ ಪ್ಲಸ್ 5 ಕಾಮನ್ ತೆಗಿದ್ನಪ್ಪ ಅಂತಂದರೆ ಎಕ್ಸ್ ಮೈನಸ್ 12 ಇಸ್ ಈಕ್ವಲ್ ಟು 0. ಇಲ್ಲಿನೂ ಎಕ್ಸ್ ಮೈನಸ್ 12 ಐತಿ ಇಲ್ಲಿನೂ ಎಕ್ಸ್ ಮೈನಸ್ 12 ಐತಿ. ಕಾಮನ್ ಐತಿ ತೆಗಿದ್ಬೇಕಪ್ಪ ಅಂತಂದರೆ ಎಕ್ಸ್ ಮೈನಸ್ 12 ಏನು ಉಳಿತೈತಿ ಎಕ್ಸ್ ಪ್ಲಸ್ 5 ಉಳಿತೈತಿ. ಇದನ್ನು ಈ ಕಡೆ ಬರ್ಕೊಂಡಪ್ಪ ಅಂತಂದರೆ ಎಕ್ಸ್ ಮೈನಸ್ 12 ಇಸ್ ಈಕ್ವಲ್ ಟು 0 ಆರ್ ಎಕ್ಸ್ ಪ್ಲಸ್ 5 ಇಸ್ ಈಕ್ವಲ್ ಟು 0 ಅಂತೇಳಿ ಬರ್ಕೋಬೋದು. ಎಕ್ಸ್ ಮೈನಸ್ 12 ಇಸ್ ಈಕ್ವಲ್ ಟು 0 ಐತಲ್ಲ ಎಕ್ಸ್ ಇಸ್ ಈಕ್ವಲ್ ಟು 12 ಆಗ್ತೈತಿ. ಮೈನಸ್ 12 ಇಸ್ ಈಕ್ವಲ್ ಟು ಈ ಕಡೆ ಬಂತಪ್ಪ ಅಂತಂದರೆ ಪಾಸಿಟಿವ್ ಆಗ್ತೈತಿ, ಅದಕ್ಕೆ ಪ್ಲಸ್ 12 ಆಗ್ತೈತಿ. ಎಕ್ಸ್ ಇಸ್ ಈಕ್ವಲ್ ಟು ಇದು ಏನಾಗುತ್ತೆ ಮೈನಸ್ 5 ಆಗ್ತೈತಿ. ಇದನ್ನು ನಾವು ಬಳಕೆ ಮಾಡ್ಕೊಳ್ಳಂಗಿಲ್ಲ. ಯಾಕಪ್ಪ ಅಂತಂದರೆ ಯಾವುದೇ ಒಂದು ದೂರವನ್ನು ನಾವು ಮೆಜರ್ ಮಾಡಬೇಕಪ್ಪ ಅಂತಂದರೆ ಧನಾತ್ಮಕ ಸಂಖ್ಯೆಯನ್ನು ಬಳಕೆ ಮಾಡ್ಕೊತೀವಿ. ಹಂಗಾಗಿ ಎಕ್ಸ್ ಅನ್ನೋದೇನಾಯಿತು 12 ಆಯಿತು ಅಂತಂದರೆ ಇದ್ರ ವ್ಯಾಲ್ಯೂ ಎಷ್ಟು 12, ಇದ್ರ ವ್ಯಾಲ್ಯೂ ಎಷ್ಟು 5 ಅಂತಂದರೆ ಪೈಥಾಗೋರಸ್ನ ಪ್ರಮೇಯದ ತ್ರಿವಳಿಗಳನ್ನು ಉಪಯೋಗ ಮಾಡಿಕೊಂಡು ನಾವು ಕಂಡುಹಿಡಿಬೋದು. ಅಥವಾ ಇದು ಒಂದು ಪ್ರಮೇಯವನ್ನು ಬಳಕೆ ಮಾಡಿಕೊಂಡು ನಾವು ಸರಿಯಾದ ಒಂದು ಉತ್ತರವನ್ನು ಕಂಡು ಹಿಡ್ಕೋಬೋದು. ಪೈಥಾಗೋರಸ್ನ ಪ್ರಮೇಯದ ತ್ರಿವಳಿಗಳನ್ನು ಯಾವ ರೀತಿ ನೆನ್ಪಿಟ್ಕೋಬೇಕು? ಒಂದು 4 ನೆನ್ಪಿಟ್ಕೊಂಡ್ರೆ ಆಗುತ್ತಾ? ಜಾಸ್ತಿ ಇದ್ರೊಳಗನ ಕೇಳ್ತಾರೆ. ಅತಿ ದೊಡ್ಡ ಸಂಖ್ಯೆ ಏನು ಕೇಳಂಗಿಲ್ಲ. ಯಾಕಪ್ಪ ಅಂತಂದ್ರೆ ನಮಗಲ್ಲಿ ಸಮಯಾವಕಾಶ ಏನಾಗಿರ್ತೈತಿ ಬಹಳ ಕಡಿಮೆ ಇರ್ತೈತಿ. ಹಂಗಾಗಿ ನಾ ಏನು ಬರ್ಕೊತೀನಪ್ಪ ಅಂತಂದರೆ ಸೈಡ್ 1 ಅಂತ ಬರ್ಕೊತೀನಿ, ಸೈಡ್ 2 ಇದು ಸೈಡರ್ ಆಗಿರ್ಬೋದು ಅಥವಾ ಇದರ ಆಗಿರ್ಬೋದು. ಇದಕ್ಕೆ ನಾವು ವಿಕರ್ಣಕ್ಕೆ ಏನಂತ ಬರ್ಕೊತೀನಿ ಅಂತಂದರೆ ರಿಸಲ್ಟ್ ಅಂತೇಳಿ ಬರ್ಕೊತೀನಿ. ಹಾಗಾದರೆ ತ್ರಿವಳಿಗಳು 3 4 5 ಯಾವಾಗ ಇದು 3 ಅಥವಾ ಇದು 3 ಇದ್ದಾಗ ಒಂದು 4 ಇರ್ತೈತಿ, ಇನ್ನೊಂದು ರಿಸಲ್ಟ್ ಏನು ಬಂದಿರ್ತೈತಿ 5 ಬಂದಿರ್ತೈತಿ. 3 4 5 ಅಂತ ಬರ್ಕೋಬೋದು. 6 8 10 ಅಂತ ಬರ್ಕೋಬೋದು. 5 12 13 ಅಂತ ಹೇಳಿ ಬರ್ಕೋಬೋದು. 7 24 25 ಈ ಒಂದು ತ್ರಿವಳಿಗಳನ್ನು ನಾವು ನೆನ್ಪಿಟ್ಕೊಂಡ್ವಪ್ಪ ಅಂತಂದರೆ ಆಟೋಮೆಟಿಕ್ಕಾಗಿ ಏನು ಮಾಡ್ಬೋದಪ್ಪ ಅಂತಂದರೆ ಈ ಥರ ಏನು ಕ್ವಶನ್ಸ್ ಬಂದಿರ್ತಾವಲ್ಲ ಆರಾಮಾಗಿ ನಾವು ಸಾಲ್ವ್ ಮಾಡ್ಬೋದು. 95ನೇ ಪ್ರಶ್ನೆ ನೋಡೋದಾಯ್ತಪ್ಪ ಅಂತಂದರೆ 12 ಎಕ್ಸ್ ಸ್ಕ್ವೇರ್ ಪ್ಲಸ್ 4k ಎಕ್ಸ್ ಪ್ಲಸ್ 3 ಇಸ್ ಈಕ್ವಲ್ ಟು 0 ಸಮೀಕರಣದ ಮೂಲಗಳು ವಾಸ್ತವ ಸಂಖ್ಯೆಗಳಾಗಿದ್ದು ಸಮವಾಗಿದ್ದಾಗ k ನ ಬೆಲೆಯು ಅಂತಂದು ಹೇಳಿ ಕೊಟ್ಟರು.
ನಮಗಿದು ಎಲ್ಲಿ ಬರ್ತೈತಪ್ಪ ಅಂತಂದರೆ 10ನೇ ತರಗತಿದು ವರ್ಗ ಸಮೀಕರಣ ಅನ್ನುವಂಥ ಒಂದು ಚಾಪ್ಟರ್ ಮೇಲೆ ಬರ್ತೈತಿ. ಇಲ್ಲಿ ನಮಗೆ ಏನು ಬರ್ತವಪ್ಪ ಅಂತಂದರೆ ವರ್ಗ ಸಮೀಕರಣದ ಆದರ್ಶ ರೂಪ ಬರ್ತೈತಿ, ಆಮೇಲೆ ವರ್ಗ ಸಮೀಕರಣದ ಸೂತ್ರನೂ ಬರ್ತೈತಿ. ಇದನ್ನು ನಾವು ಯಾವ ರೀತಿ ಬಿಡಿಸ್ಬೋದಪ್ಪ ಅಂತಂದರೆ ವರ್ಗ ಸಮೀಕರಣದ ಶೋಧಕ ಅಂತೇಳಿ ಕರೀತಾರೆ. ಇಲ್ಲಿ ಏನು ಡೆಲ್ಟಾ ಇಸ್ ಈಕ್ವಲ್ ಟು b² - 4ac ಐತಲ್ಲ, ಇದು ಏನಪ್ಪ ಅಂತಂದರೆ ವರ್ಗ ಸಮೀಕರಣದ ಶೋಧಕ ಅಂತಂದು ಹೇಳಿ ಕರೀತಾರೆ. ಮೂಲಗಳನ್ನು ನಾವು ಈ ಶೋಧಕದ್ರ ಮುಖಾಂತರನ ಕಂಡುಹಿಡಿಬೋದು. ಯಾವ ರೀತಿಯಪ್ಪ ಅಂತಂದ್ರೆ ಡೆಲ್ಟಾ ಇಸ್ ಈಕ್ವಲ್ ಟು 0 ಅಂತಂದರೆ b² - 4ac ಇಸ್ ಈಕ್ವಲ್ ಟು 0 ಇತ್ತಪ್ಪ ಅಂತಂದರೆ ಮೂಲಗಳು ಯಾವ ಆಗಿರ್ತವಪ್ಪ ಅಂತಂದರೆ ವಾಸ್ತವನೂ ಆಗಿರ್ತವೆ ಮತ್ತು ಸಮಸಂಖ್ಯೆಗಳು ಆಗಿರ್ತವೆ. ಅವಾಗ ನಾವು ಈ ಫಾರ್ಮುಲಾನ ಬಳಕೆ ಮಾಡಬೇಕಾಗುತ್ತೆ. ಅಥವಾ ಡೆಲ್ಟಾ ಈಸ್ ಗ್ರೇಟರ್ ದೆನ್ 0 ಇತ್ತಪ್ಪ ಅಂತಂದರೆ ಏನಾಗುತ್ತೆ, b² - 4ac ಈಸ್ ಗ್ರೇಟರ್ ದೆನ್ 0 ಅಂತ ಅರ್ಥ. ಮೂಲಗಳು ಏನಾಗಿರ್ತವೆ, ವಾಸ್ತವ ಮತ್ತು ಭಿನ್ನವಾಗಿರ್ತವೆ. ಮೂಲಗಳು ವಾಸ್ತವ ಮತ್ತು ಭಿನ್ನ ಆಗಿರ್ತವೆ. ಅಥವಾ ಡೆಲ್ಟಾ ಈಸ್ ಲೆಸ್ ದೆನ್ 0 ಆಗಿತ್ತಪ್ಪ ಅಂತಂದರೆ b² - 4ac ಈಸ್ ಲೆಸ್ ದೆನ್ 0 ಆಗಿರ್ತಪ್ಪ ಅಂತಂದರೆ ಮೂಲಗಳು ಏನಾಗಿರ್ತವೆ ಅಂತಂದರೆ ಊಹಾತ್ಮಕವಾಗಿರ್ತವೆ. ಮೂಲಗಳು ಏನಾಗಿರ್ತವೆ, ಊಹಾತ್ಮಕವಾಗಿರ್ತವೆ. ಆದರೆ ನಮಗೆ ಇಲ್ಲಿ ಏನು ಪ್ರಶ್ನೆ ಅದರೊಳಗೆ ಏನು ಕೊಟ್ಟಾರಪ್ಪ ಅಂತಂದರೆ ಸಮೀಕರಣದ ಮೂಲಗಳು ವಾಸ್ತವ ಮತ್ತು ಸಮ ಅಂತ ಹೇಳಿ ಕೊಟ್ಟಾರ. ಹಾಗಾದರೆ ನಮಗೆ ಫಾರ್ಮುಲಾ ಯಾವ್ದು ಬರ್ತೈತಪ್ಪ ಅಂತಂದರೆ b² - 4ac ಬರ್ತೈತಿ. ಹಾಗಾದರೆ ನಾವು ಬರ್ಕೊತ ಹೋದ್ವಿಪ್ಪ ಅಂತಂದ್ರೆ 12x² + 4kx + 3 = 0 ಇದು ಪ್ರಶ್ನೆ. ಇದರೊಳಗೆ ನಾವೇನು ಮಾಡಬೇಕು, ಈ ಒಂದು ಫಾರ್ಮುಲಾನ ಬಳಕೆ ಮಾಡ್ಕೋಬೇಕಾಗ್ತೈತಿ. b² - 4ac = 0 ಅಂತ ಹೇಳ್ಯಾರ. ಹಾಗಾದರೆ ಇದರೊಳಗೆ ಬಿ ಅಂತಂದರೆ ಇದಿಷ್ಟು. ವರ್ಗ ಸಮೀಕರಣದ ಮೂಲ ರೂಪ ಏನಪ್ಪ ಅಂತಂದ್ರೆ ax² + bx + c = 0. ಇದು ಏನಪ್ಪ ಅಂತಂದರೆ ವರ್ಗ ಸಮೀಕರಣದ ಮೂಲ ರೂಪ ಆಗಿರ್ತೈತಿ. ಅದೇ ರೀತಿ ಇದು ಏನಪ್ಪ ಅಂತಂದರೆ ವರ್ಗ ಸಮೀಕರಣದ ರೂಪದೊಳಗೆ ಐತಿ. ಎ ಅಂತಂದರೆ ಏನೈತಿ, 12 ಅಂತಂದು ಐತಿ ಅಥವಾ 12 ಅಂತ ಹೇಳ್ಬೋದು. ಬಿ = ಎಷ್ಟೈತಿ, 4k ಅಂತ ಐತಿ. ಸಿ = ಎಷ್ಟೈತಿ, 3 ಐತಿ. ಈ ಒಂದು ವ್ಯಾಲ್ಯೂನ ಏನು ಮಾಡಬೇಕು, ಈ ಒಂದು ಈಕ್ವೇಷನ್ ಒಳಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಅಂತಂದರೆ b² ಅಂತಂದರೆ 4k² - 4, ಎ ಅಂತಂದರೆ ಎಷ್ಟೈತಿ, 12, ಸಿ ಅಂತಂದರೆ ಎಷ್ಟೈತಿ, 3 = 0. ಈ ಒಂದು ಫಾರ್ಮುಲಾ ಟೈಪು ಬರ್ಕೊಂಡ್ವಿ. ನಾನು ಇದನ್ನು ಬಿಡ್ಸಕ್ಕೆ ಹೋಗಂಗಿಲ್ಲ, ಯಾಕಪ್ಪ ಅಂತಂದರೆ ನಮಗೆ ಕ್ಯಾಲ್ಕುಲೇಷನ್ ಬಹಳ ಈಸಿ ಆಗಬೇಕಂತೇಳಿ ನಾನು ಹಂಗೆ ಇಟ್ಕೊಂಡಿರ್ತೀನಿ. 4k² ಯಾವ ರೀತಿ ಬರ್ಕೊತೀನಿ ಅಂತಂದರೆ 4 × 4 k² ಅಂತೇಳಿ ಬರ್ಕೊತೀನಿ. ಇದನ್ನು ಬಿಡಿಸಂಗಿಲ್ಲ, ಯಾಕಂತಂದರೆ ಕ್ಯಾಲ್ಕುಲೇಷನ್ ಈಸಿ ಆಗಲಿ ಅಂತೇಳಿ. -4 12 3 ಇದು ಏನಾಗುತ್ತೆ, = ಈ ಕಡೆ ತೊಗೊಂಡು ಬಂದ್ವಪ್ಪ ಅಂತಂದರೆ ಪಾಸಿಟಿವ್ ಆಗುತ್ತೆ. ನಾನು ಹಾಗಾಗಿ ಹಂಗೆ ಬರೀತೀನಿ 4 × 12 × 3 ಇದೆಷ್ಟು, ಈ 4 ಹೋಗ್ತೈತಿ. 4 1 4 4 3 12 ಆಗ್ತೈತಿ. ಹಾಗಾಗಿ k² = 3 × 3 k² ಏನು ಬರ್ಕೊತೀನಿ, 3 3 9. k ಏನಾಗುತ್ತೆ, ±√9 ಆಗುತ್ತೆ. √9 ವ್ಯಾಲ್ಯೂ ಎಷ್ಟಪ್ಪ ಅಂತಂದರೆ +or-3. ಹಾಗಾದರೆ ಕೆ ವ್ಯಾಲ್ಯೂ ಎಷ್ಟಪ್ಪ ಅಂತಂದರೆ +or-3. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ 4. ಆಪ್ಷನ್ 4 ಏನೈತಿ, +or-3 ಐತಿ. ಹಾಗಾಗಿ 95ಕ್ಕೆ ಸರಿಯಾದ ಒಂದು ಉತ್ತರ ಆಗ್ತೈತಿ. ನಾವೇನು ನೆನ್ಪಿಟ್ಕೋಬೇಕಪ್ಪ ಅಂತಂದರೆ ಈ ಒಂದು ಮೂಲಗಳ ಸ್ವಭಾವವನ್ನು ನೆನ್ಪಿಟ್ಕೋಬೇಕಾಗ್ತೈತಿ. ಇದು ಬಹಳ ಇಂಪಾರ್ಟೆಂಟು. ವರ್ಗ ಸಮೀಕರಣದಿಂದ ನಮಗೆ ಪ್ರತಿ ವರ್ಷವೂ ಕೇಳ್ತಾರೆ. ಧನ್ಯವಾದಗಳು.